ರಂಜಾನ್ ತಿಂಗಳಲ್ಲೇ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದ್ದು, ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ. ವಿಶ್ವದಲ್ಲಿ ಇಂದು ಶಾಂತಿ ನೆಲೆಸಬೇಕಾಗಿದ್ದು, ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಸೇರಿ ಸಹೋದರತ್ವದಿಂದ ಬಾಳ್ಬೇಕು ಅಂತ ಹೇಳಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದ ಎಂಬಿ ಪಾಟೀಲ್ ಅವರು ಹೇಳಿದರು. ವಿಜಯಪುರ ನಗರದ ಧಕನಿ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಪಾಲ್ಗೊಂಡು ಪ್ರಾರ್ಥನೆ ಬಳಿಕ ಅವರು ಮಾತನಾಡಿದರು. ಮುಸ್ಲಿಂ ಬಾಂಧವರು 1 ತಿಂಗಳ ಕಾಲ ಉಪವಾಸ ಮಾಡಿ ಮಾನಸಿಕ ದೈಹಿಕ ಶುದ್ಧತೆ ಕಡೆಗೆ ಗಮನವನ್ನ ಹರಿಸ್ತಾರೆ ಅಂತ ಹೇಳಿ ಅಭಿಪ್ರಾಯಪಟ್ಟರು. ನಂತರ ಅವರನ್ನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಗಳ ವಿಚಾರವಾಗಿ ಕೇಳಿದಾಗ, ಟಿಕೆಟ್ ಕೇಳುವಂತದ್ದು ಎಲ್ಲರಿಗೂ ಹಕ್ಕಿದೆ, ಆದರೆ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅಭ್ಯರ್ಥಿಗಳನ್ನ ನಿರ್ಣಯ ಮಾಡ್ತಾರೆ ಅಂತ ಹೇಳಿದರು. ಇಂದು ವಿಜಯಪುರ ನಗರದಲ್ಲಿ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ನಾನು ಎಲ್ಲ ನನ್ನ ಇಸ್ಲಾಂ ಬಂಧುಗಳಿದ್ದಾರೆ, ಮುಸ್ಲಿಂ ಬಂಧುಗಳಿದ್ದಾರೆ, ಅವ್ರ ಜೊತೆಗೂಡಿ ಇವತ್ತು ಪವಿತ್ರ ರಂಜಾನ್ ಹಬ್ಬದಲ್ಲಿ ನಾನು ಕೂಡ ಅವ್ರ ಜೊತೆಗೂಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಇಸ್ಲಾಂ ಬಂಧುಗಳಿಗೆ, ಮುಸಲ್ಮಾನ್ ಬಂಧುಗಳಿಗೆ, ಇನ್ನಿತರರಿಗೆ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ರಂಜಾನ್ ತಿಂಗಳೇನಿದೆ ಭಾಳ ಪವಿತ್ರವಾದಂಥ ಒಂದು ತಿಂಗಳು. ಅಲ್ಲಿ ಎಲ್ಲರೂ ಕೂಡ ಇವತ್ತು ಉಪವಾಸ ಮಾಡುವಂಥ ಪೂಜೆ ಮಾಡೋ ಮೂಲಕ ಇವತ್ತು ತಮ್ಮ ಮಾನಸಿಕ ದೈಹಿಕ ಶುದ್ಧತೆ ಕಡೆ ಇವತ್ತು ದಿವಸ ಆ ಲಕ್ಷ್ಯವನ್ನು ಹಾಕುವಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ನಾವು ನೋಡ್ತಾ ಇದ್ದೀವಿ, ರಂಜಾನ್ ತಿಂಗಳಲ್ಲೇ ಇವತ್ತು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೇರಿಕ ಯುದ್ಧದ ದಾಳಿಯನ್ನು ಮಾಡಿದೆ. ಇವತ್ತು ಯುದ್ಧ ಯಾವುದೇ ಒಂದು ಇದಕ್ಕೆ ಪರಿಹಾರ ಅಲ್ಲ. ಹೀಗಾಗಿ ಅಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಮತ್ತು ನಾವೆಲ್ಲ ಕೂಡ ಎಲ್ಲ ರಾಷ್ಟ್ರಗಳು ಪರಸ್ಪರ ಒಂದು ಹೊಂದಾಣಿಕೆ ಮೇಲೆ, ಪರಸ್ಪರ ಒಂದು ಪ್ರೀತಿ ವಿಶ್ವಾಸದ ಮೇಲೆ ಇಡೀ ವಿಶ್ವ ಶಾಂತಿ ಕಡೆ ಮುನ್ನಡೆಯಬೇಕು. ಮತ್ತು ಭಾರತ ದೇಶದಲ್ಲಿ ಕೂಡ ನಾವೆಲ್ಲ ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಸಿಖ್ರು ನಾವೆಲ್ಲರೂ ಕೂಡ ಏನು ಒಂದು ಭಾರತ ದೇಶದ ಪರಂಪರೆ, ಸಂಸ್ಕೃತಿ, ಇತಿಹಾಸ ಇದೆ, ನಾವೆಲ್ಲರೂ ಕೂಡ ಒಂದು ಸಹೋದರತ್ವದ ವಿರುದ್ಧ ಬಾಳ್ತಾ ಇದ್ದೀವಿ. ಅದು ಸರ್, ಈಗ ಬೈ ಎಲೆಕ್ಷನಲ್ಲಿ ಟಿಕೆಟ್ ಆಕಾಂಕ್ಷಿಗೆ ಪಟ್ಟು ಹೆಚ್ಚಾಗಿದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರೆ ಟಿಕೆಟ್ ಬೇಕೇ ಬೇಕು ಅಂತ ಈಗ ಅದೆಲ್ಲವೂ ಕೂಡ ಪಕ್ಷ ಇವತ್ತು ದಿವಸ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಹಕ್ಕಿದೆ. ಎಲ್ಲ ಪ್ರತಿಯೊಬ್ಬರಿಗೂ, ಪ್ರತಿ ಧರ್ಮಕ್ಕೂ, ಪ್ರತಿಯೊಬ್ಬ ಜಾತಿಗೂ ಕೂಡ ಇವತ್ತು ಟಿಕೆಟ್ ಕೇಳುವಂಥ ಹಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಟಿಕೆಟ್ ಕೇಳಿದರೆ ಅಂತಿಮವಾಗಿ ಇವತ್ತು ದಿವಸ ಪಕ್ಷ ಹೈಕಮಾಂಡ್, ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಬಂದೋಗಿದ್ದಾರೆ. ಅವರು ಪಕ್ಷದ ಹೈಕಮಾಂಡ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಪಕ್ಷದ ಹೈಕಮಾಂಡ್ ಒಂದು ಸಹ ನಿರ್ಣಯ ಮಾಡ್ತಾರೆ. ಯಾರು ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಮಾಡಿ 2 ಚುನಾವಣೆಯನ್ನು ನಾವು ಗೆಲ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.